ಸೊ ಕೆಮಿಕಲ್ಸ್ ಯೂಸ್ ಮಾಡಿರುವಂಥ ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀವಿ, ಅದರಿಂದ ಸ್ಕಿನ್ ಒಳಗಡೆ ಡ್ಯಾಮೇಜ್ ಆಗುತ್ತೆ, ಅದು ನಮಗೆ ಗೊತ್ತೇ ಆಗೋದಿಲ್ಲ. ಈ ಥರ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಒಳ್ಳೆಯದು, ಬೇಗ ರಿಂಕಲ್ ಎಲ್ಲ ಬರೋದೆಲ್ಲ ಕಡಿಮೆ ಆಗುತ್ತೆ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಯೂಸ್ ಮಾಡಿ ಅರ್ಶೂಸ್ ಫೇಸ್ ಪ್ಯಾಕ್ನ. ಅರ್ಶೂಸ್ ಫೇಸ್ ಪ್ಯಾಕ್ ಪ್ಯೂರ್ ಟರ್ಮರಿಕ್ಕಿಂದ ಮಾಡಿರೋದು, ಬ್ರೌನ್ ಕಲರಲ್ಲಿ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ಗಾಗಿರ್ಬೋದು, ಆಯಿಲ್ ಸ್ಕಿನ್ಗಾಗಿರ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆಯದು. ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಳ್ಳೆ ಗ್ಲೋವಿಂಗ್ ಸ್ಕಿನ್ನು, ಯಾವುದೇ ರೀತಿ ಅಲರ್ಜೀಸ್ ಇದ್ದರೂ ಕೂಡ ಅದು ಕ್ಲಿಯರ್ ಮಾಡಿಬಿಡುತ್ತೆ. ಸೊ ಅರ್ಶೂಸ್ ಫೇಸ್ ಪ್ಯಾಕ್ ಎಲ್ಲರೂ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ಕಿನ್ಗೆ. ಸ್ಕಿನ್ ಹೆಲ್ತ್ ಕೂಡ ನಾವು ಕಾಪಾಡ್ಕೋಬೋದು. ಅರ್ಶೂಸ್ ಫೇಸ್ ಪ್ಯಾಕ್ನ ಇವಾಗ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಫೇಸ್ ಮತ್ತು ನೆಕ್ನ ವಾಶ್ ಮಾಡಬೇಕು. 1 ಸ್ಪೂನ್ ಅರ್ಶೂಸ್ ಫೇಸ್ ಪ್ಯಾಕ್ನ ತಗೊಂಡಿದ್ದೀನಿ. ನಾನಿವಾಗ ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ಕೆಲವೊಬ್ರು ಸ್ಕಿನ್ಗೆ ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಆ ಥರದವರು ಹಾಲಾಗಿರ್ಬೋದು ಅಥವಾ ರೋಸ್ ವಾಟರ್ ಆಗಿರ್ಬೋದು, ಏನು ಬೇಕಾದರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಜೇನುತುಪ್ಪ ಹಾಕಿದ್ಮೇಲೆ ಹೇಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ತುಂಬ ತಿಕ್ಕಾಯಿತು ಅಂದ್ಕೊಳ್ಳೋರು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊಬೋದು. ಫೇಸು ಮತ್ತು ನೆಕ್ಗೆ ಈ ಥರ ಫುಲ್ ಪ್ಯಾಕಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟರೆ ಅದೊಂಥರ ಸ್ಕ್ರಬ್ಬರ್ ಟೈಪಲ್ಲಿ ಆಗುತ್ತೆ. ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಫೇಸ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫಸ್ಟ್ ರಿಸಲ್ಟಲ್ಲೇ ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ನು. ಫೇಸ್ ವಾಶ್ ಮಾಡಿರೋದು ನೀರು ಕೂಡ ಇನ್ನೂ ಒರೆಸಿಲ್ಲ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸ್ಕಿನ್ನು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಕೆಮಿಕಲ್ಸ್ ಯೂಸ್ ಮಾಡಿರುವಂಥ ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀವಿ, ಅದರಿಂದ ಸ್ಕಿನ್ ಒಳಗಡೆ ಡ್ಯಾಮೇಜ್ ಆಗುತ್ತೆ, ಅದು ನಮಗೆ ಗೊತ್ತೇ ಆಗೋದಿಲ್ಲ. ಈ ಥರ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಒಳ್ಳೆಯದು, ಬೇಗ ರಿಂಕಲ್ ಎಲ್ಲ ಬರೋದೆಲ್ಲ ಕಡಿಮೆ ಆಗುತ್ತೆ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಯೂಸ್ ಮಾಡಿ ಅರ್ಶೂಸ್ ಫೇಸ್ ಪ್ಯಾಕ್ನ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.